ಸೊ ಹೆಲೋ ಗಾಯ್ಸ್, ನಾನು ನಿಮ್ಮ ರಂಜಿತ್ ಫ್ರಮ್ RK ಫುಡ್ಸ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು, ಇವತ್ತು ನಾವಿದ್ದೀವಿ ಬ್ರಹ್ಮಾವರದ ಗಜಾನನ ಕ್ಯಾಂಟೀನಲ್ಲಿ. ಇಲ್ಲಿ 30 ವರ್ಷದಿಂದ ಇಬ್ಬರು ಅಜ್ಜ ಅಜ್ಜಿ ಸೇರ್ಕೊಂಡ್ಬಿಟ್ಟು ಇಡ್ಲಿ ಮತ್ತು ಗೋಲಿ ಬಜೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ ಒಳಗೆ, ಟೇಸ್ಟ್ ಮಾಡೋಣ. ಹಾಗೆ ಒಳಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಡ್ಲಿ ಮತ್ತು ಗೋಲಿ ಬಜೆ ಮಾಡ್ತಾ ಇದ್ದಾರೆ. ಇಡ್ಲಿ ರೆಡಿ ಇದೆ ಅಂತ ಹೇಳ್ತಾರೆ, ಗೋಲಿ ಬಜೆ ಒಂದು 10 ಗಂಟೆ ಆಗುತ್ತೆ. ಸೊ ನಾವೀಗ ಫಸ್ಟು ಒಂದು ಇಡ್ಲಿ ತಿನ್ಕೊಂಡ್ಬಿಡೋಣ, ಮತ್ತೆ ಗೋಲಿ ಬಜ್ಜೆನ ಟೇಸ್ಟ್ ಮಾಡೋಣ. ಈಗ ನಾವಿದ್ದೀವಿ ಇಲ್ಲಿ ಒಳಗೆ, ಹಂಚು ಒಳಗಡೆ ಹಂಚುಂಟು, ಹೊರಗಡೆ ಫುಲ್ಲು ಶೀಟ್ ಉಂಟು. ಗಜಾನನ ಕ್ಯಾಂಟೀನ್ ಅಂದಾಡಿ ಬ್ರಹ್ಮಾವರ ಅಂತ ಒಂದು. ಸೊ ಹಂಗೆ ಒಳಗೆ ಹೋಗುವ. ಅಲ್ಲಿ ಆಲ್ರೆಡಿ ಗ್ರಾಹಕರು ಬಂದಿದ್ದಾರೆ, ಅವರೊಂದು ಇಡ್ಲಿ ತಿಂತಾ ಇದ್ದಾರೆ. ಅವ್ರ ಹತ್ರ ಕೇಳೋಣ ಹೇಗುಂಟು ಅಂತ. ನಾವು ಫಸ್ಟು ಒಳಗೆ ಅಡುಗೆ ಕೋಣೆ ಒಳಗೆ ಹೋಗೋಣ. ಇಡ್ಲಿ ತಯಾರು ಮಾಡ್ತಿರೋದು ನಿಮಗೆ ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಓಕೆ, ಒಳಗಡೆ ಅಜ್ಜಾಜಿ ಅಡುಗೆ ಮಾಡ್ತಾ ಇದ್ದಾರೆ, ಬನ್ನಿ ಒಳಗೆ ಹೋಗೋಣ. ಏನು ಮಾಡ್ತಾ ಇದ್ದಾರೆ ಕೇಳೋಣ ಬರ್ರಿ. ನಮಸ್ತೆ. ನಮಸ್ತೆ. ಏನ್ ರೆಡಿ ಉಂಟು ಈಗ? ಗೋಲಿ ಬಜ್ಜೆ ಮಾಡ್ತಾ ಇದ್ದೀರಾ? ಹೌದಾ? ಗೋಲಿ ಬಜ್ಜೆ ಇಡ್ಲಿ ರೆಡಿ ಉಂಟಾ? ಹೌದಾ, ಸರಿ. ಹಂಗಾದ್ರೆ ನಮ್ಗೆ 1 ಪ್ಲೇಟ್ ಗೋಲಿ ಬಜ್ಜೆ, 1 ಪ್ಲೇಟ್ ಇಡ್ಲಿ ಹಾಕ್ತೀರಾ? ಅಜ್ಜ ನೋಡಿ ಫುಲ್ ಭಾರಿ ಸಂತೋಷದಿಂದ ಇದ್ದಾರೆ. ಅಲ್ಲ ಅಜ್ಜ, ನಿಮ್ಮ ಸಂತೋಷದಲ್ಲಿ ಅಡುಗೆ ಮಾಡಿದ್ರೆ ಆ ಅಡುಗೆಗೆ ಇನ್ನೂ ರುಚಿ ಜಾಸ್ತಿ ಆಗತ್ತೆ, ಬಿಟ್ರೆ ಕಮ್ಮಿ ಆಗೋದಿಲ್ಲ. ಆಗ್ಲಿ ಅಜ್ಜಿ, ಕಾಯಿ ತುರಿತಿದ್ದೀರಿ ಅಲ್ಲ? ನಾವು 18-20 ವರ್ಷ ನಮಗೀಗ. ನಮಗೆ ಇಷ್ಟು ಫಾಸ್ಟ್ಲಾಗಿ ತುರಿಲಿಕ್ಕೆ ಬರೋದಿಲ್ಲ. ನಾವು ತಾಯಿಗೆಲ್ಲ ಒಂದು ಸಹಾಯ ಮಾಡಬೇಕಾದ್ರೆ ಕಾಯಿ ತುರಿಲಿಕ್ಕೆಲ್ಲ ಹೇಳ್ತಾರೆ. ಇಷ್ಟು ಫಾಸ್ಟಾಗಿ ತುರುವುದು ನಾನೇ ಇಲ್ಲಪ್ಪ, ನಾನು ಅಷ್ಟು ಫಾಸ್ಟ್ ಅಲ್ಲ. 4 ಇಡ್ಲಿ 1 ಚಾ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತ ಬಂದ್ರೆ, ಇವರು ಮುಂಚೆ 1 ವಾರದ ಹಿಂದೆ ಅಲ್ಲ, ನೀವು 5 ರೂಪಾಯಿ ಕೊಡ್ತಿದ್ದು, 1 ವಾರದ ಹಿಂದೆ 5 ರೂಪಾಯಿಗೆ ಇಡ್ಲಿ ಮತ್ತೆ ಉದ್ದಿನ ಬೇಳೆ ರೇಟ್ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಈಗ 10 ರೂಪಾಯಿ ಮಾಡಿದ್ದಾರೆ ರೇಟನ್ನ. ಬರೀ ಒಂದು ಕಡೆ ಮಾತ್ರ ಅಲ್ಲ 5 ರೂಪಾಯಿಗೆ ಇಡ್ಲಿ, ಶಂಕರನಾರಾಯಣದಲ್ಲಿ ಮಾತ್ರ ಅಲ್ಲ, ಬ್ರಹ್ಮಾವರದಲ್ಲೂ ಕೂಡ 5 ರೂಪಾಯಿಗೆ ಇಡ್ಲಿ ಸಿಗ್ತಾ ಇತ್ತು. ಆದರೆ ನಾವು ಬಂದಿದ್ದು 1 ವಾರ ಲೇಟ್ ಆಯಿತು. 1 ವಾರಕ್ಕಿಂತ ಮುಂಚೆ ಬಂದಿದ್ರೆ 5 ರೂಪಾಯಿಗೆ ಬಿಸಿ ಬಿಸಿ ಇಡ್ಲಿ ಮತ್ತೆ ಗೋಲಿ ಬಜೆ ತಿನ್ಕೊಂಡು ಹೋಗ್ಬೋದಿತ್ತು. ಅಜ್ಜ, ಏನಕ್ಕೆ ನೀವು ಮಾಡಿದ್ದು 5 ರೂಪಾಯಿದು ಇದನ್ನ 10 ರೂಪಾಯಿ ಏನಕ್ಕೆ ಮಾಡಿದ್ರಿ ಅಜ್ಜಿ? ಎಲ್ಲ ಹೋಯ್ತು, ಎಲ್ಲ ಹೋಟೆಲ್ 10 ರೂಪಾಯಿ. ನೀವು ಯಾಕೆ ಅದು ನೀವು ಕೈಯಲ್ಲಿ ಅರುದಲ್ವಾ? ಲ್ಯಾಂಡಲ್ಲಿ ಮಿಕ್ಕೇನಲ್ಲ ನಿಮ್ದು. ನೀವು ಅರ್ಧಕ್ಕೆ ಚಾರ್ಜ್ ಯಾಕೆ ತಗೊಳ್ಳಿ? ಅದಕ್ಕೆ ತಿಂದವರು 10 ರೂಪಾಯಿ ಕೊಟ್ಟು ಹೋದ್ರ ನಾವು 5 ರೂಪಾಯಿ ಅಂತ ಹೇಳಿದ್ರೆ, ಕೆಲವರೆಲ್ಲ 10 ರೂಪಾಯಿ ಅಲ್ಲ 5 ರೂಪಾಯಿ ಅಲ್ಲ ಅಂತೇಳಿ 100 ರೂಪಾಯಿ ಕೊಡಿ, 200 ರೂಪಾಯಿ ಇಡ್ಲಿ ಕೊಡಿ. ಈಗ ಒಬ್ಬ ಬಂದ, ಅವನಿಗೆ ಆ ಸಲ 5 ರೂಪಾಯಿ ಲೆಕ್ಕ ಕೊಟ್ಟಿದ್ದು, 100 ರೂಪಾಯಿಗೆ 20 ಇಡ್ಲಿ ಕೊಟ್ಟಿದ್ದು. ಈಗ ಅಂತ ಗೊತ್ತಾ, ನಾನು ಹೇಳಿದೆ 1 ರೂಪಾಯಿ 10 ರೂಪಾಯಿ ಮಾಡಿದ್ದಲ್ಲ, ಹೌದಾ ಅಂದ. ಕಡೆಗೆ ಒಳಗೆ ದುಡ್ಡು ತಗ, ಮತ್ತೆ 200 ರೂಪಾಯಿ ಕೊಡಿ ಅಂದ. 200 ರೂಪಾಯಿ ಇಡ್ಲಿ ಅವನು ತಗೊಂಡ. ಈಗ 10 ರೂಪಾಯಿ ಹೌದು, ಕಡೆ ನಮ್ಗೆ ಕರೆಂಟ್ ಇಲ್ಲ, ಏನಿಲ್ಲ, ನಾವು ಕೈಲಿ ಅರ್ಥ ಮಾಡೋಣ. ಅಂದರೆ ಈಗ ದಿನಕ್ಕೆ ಎಷ್ಟು ಇಡ್ಲಿ ಒಂದು ಸೇಲ್ ಆಗತ್ತೆ? ಇಡ್ಲಿ ಒಂದು 100 ಇಡ್ಲಿ ಮಾಡಿ, 100 ಇಡ್ಲಿ ಒಂದು ದಿನಕ್ಕೆ 100 ಇಡ್ಲಿ ಇವರ ಒಂದು ಅಂಗಡಿಯಲ್ಲಿ ವ್ಯಾಪಾರ ಆಗತ್ತೆ. ಅದೇ ಹೌದು, ಒಂದು ಹಿಟ್ಟು ಕಲಸಿ ಇಟ್ಟಿದ್ರು, ಅದಷ್ಟು ಖಾಲಿ ಆಗಿದ್ ಕೂಡಲೇ ಮುಗೀತು ಗೋಲಿ ಬಜೆ, ಲೆಕ್ಕ ಎಲ್ಲ ಇಲ್ಲ. ಆದರೆ ಇಡ್ಲಿ ಒಂದು ದಿನಕ್ಕೆ 100 ಇಡ್ಲಿ ಹೋಗುತ್ತೆ. ಯಾವ ಹೋಟ್ಲಲ್ಲಿ ಹೋಗುತ್ತೆ ಇಷ್ಟೇ ಇಡ್ಲಿ? ಆದರೆ ನಮ್ಮ ಗಜಾನನ ಕ್ಯಾಂಟೀನಲ್ಲಿ ಹೋಗುತ್ತೆ. ಅಚ್ಚಾ, ಈಗ ನಮಗೆ ಎಂತ ಚಟ್ನಿ ಒಂದು ಆಗಲಿ, ಚಟ್ನಿ ಒಂದು ಆಗಿದ್ದ ಕೂಡಲೇ ಇಡ್ಲಿ ಗೋಲಿ ಬಜೆ ತಿನ್ನುವ, ಟೇಸ್ಟ್ ಮಾಡುವ. ಬಿಸಿ ಬಿಸಿ ಇಡ್ಲಿ ಮತ್ತೆ ಚಟ್ನಿ ಸಾಂಬಾರು ಹಾಕಿ ಕೊಟ್ಟಿದ್ದಾರೆ. ಬರ್ರಿ ತಿನ್ನೋಣ, ಹೆಂಗಿದೆ ನೋಡೋಣ ಬರ್ರಿ. ಇಡ್ಲಿ ರೆಡಿ ಇದೆ, ಫುಲ್ ಸಾಫ್ಟ್ ಇದೆ.
ಓಕೆ, ಎಫರ್ಟ್ ಹಾಕೋದೇ ಬೇಡ, ಅದೇ ಫುಲ್ ಕಟ್ಟಾಗ್ಬಿಡತ್ತೆ. ಹಂಗೆ ಇಡ್ಲಿನ ಸ್ವಲ್ಪ ಸಾಂಬಾರಿಗೆ ಡಿಪ್ ಮಾಡಿಕೊಂಡು ಸ್ವಲ್ಪ ಚಟ್ನಿಗೆ ಹಾಕೊಂಡು ಹಾಗೆ ಬಾಯಲ್ಲಿ ಇಟ್ಟಿದ ಕೂಡಲೇ ನೀರಾಗುತ್ತೆ. ಹಾಗೆ ನೀರಾಗತ್ತೆ, ಫುಲ್ಲು ಮೆಲ್ಟ್ ಆಗಿ ಬಿಡತ್ತೆ. ಜಾಸ್ತಿ ಇದು ಕೈಯಲ್ಲೇ ಅರಿಯುದು. ಕೈಯಲ್ಲೇ ಅರಿಯುವುದು. ಅಜ್ಜನೇ ಹೇಳ್ತಿದ್ದಾರೆ. ಇದಾಗುದಲ್ಲ, ಗ್ರೈಂಡರ್ ಅಲ್ಲ. ಗ್ರೈಂಡರ್ ಅಲ್ಲ, ಕೈಯಲ್ಲೇ ಮಾಡಿ ಕೈಯಲ್ಲೇ ಚಟ್ನಿ ಮಾಡೋದು. ಈಗ ಇನ್ನೊಂದು ಬೈಟ್ ತಗೊಳ್ಳುವ. ಸ್ವಲ್ಪ ಚಟ್ನಿಗೆ ಹಾಗೆ ಮಿಕ್ಸ್ ಮಾಡಿ, ಸ್ವಲ್ಪ ಒಂದು ಸಾಂಬಾರನ್ನು ಒಂದು ಸ್ವಿಮ್ಮಿಂಗ್ ಪೂಲಿಗೆ ಡಿಪ್ ಮಾಡಿ, ಚಟ್ನಿ, ಸಾಂಬಾರು, ಇಡ್ಲಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಲ್ಲಿಲ್ಲದ ಸ್ವರ್ಗ. ಗೋಲಿ ಬಜೆ ಹಾಕಿದ್ದಾರೆ, ಅದ್ರ ಮೇಲೆ ಚಟ್ನಿ ಹಾಕಿದ್ರು. ಅದಕ್ಕೆ ಇನ್ನೂ ಸ್ವಲ್ಪ ಚಟ್ನಿ ಹಾಕಿದ್ದೆ ಹಾಕಿ ಚಟ್ನಿ, ಗೋಲಿ ಬಜೆ ನಮ್ಮ ಕರಾವಳಿಯ ಒಂದು ಭಾರಿ ಫೇಮಸ್ ಆಗಿರೋ ಒಂದು ಗೋಲಿ ಬಜೆ. ಚಟ್ನಿ ಮತ್ತು ಗೋಲಿ ಬಜೆ ಇದೆ. ಇದನ್ನು ಸ್ಪೂನಲ್ಲಿ ತಿನ್ನೋಕ್ಕಿಂತ ಕೈಯಲ್ಲಿ ತಿನ್ನುವ ಒಳ್ಳೆಯದು, ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿಗೆ ಹಾಗೆ ಹಾಕ್ಕೊಂಡು ಒಳಗೆ ಚಟ್ನಿ ಫುಲ್ಲು ಡಿಪ್ ಆಗಬೇಕು. ಆ ಒಂದು ಗೋಲಿ ಬಜೆ ಒಳಗಿರುವೆಲ್ಲ ಹಿಟ್ಟಿಗೆ ಚಟ್ನಿ ಮಿಕ್ಸ್, ಕಾಯಿ ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಗೋಲಿ ಬಜೆ. ಅದು ಕೂಡ ಇಡ್ಲಿ ಥರನೇ. ಇದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು ಗ್ರೈಂಡ್ ಮಾಡಲಿಕ್ಕೆ. ಸ್ವಲ್ಪ ಹಾಕಿ ಕೂಡಲೇ ಬಾಯಲ್ಲಿ ಹಂಗೆ ಮೆಲ್ಟ್ ಆಗಿ ಬಿಡತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಸತಿ ಚಟ್ನಿಗೆ ಡಿಪ್ ಮಾಡ್ಕೊಳ್ಳೋಣ. ಅಮೇಜಿಂಗ್ ಉಂಟು ಇಡ್ಲಿ, ತುಂಬ ಉಂಟು, ತುಂಬ ಚೆನ್ನಾಗಿದೆ ಗೋಲಿ ಬಜೆ. ಮತ್ತು ಚಟ್ನಿ. ಮುಂಚೆ ಹೇಳ್ದಂಗೆ ಗೋಲಿ ಬಜೆನ ಯಾವುದೇ ಥರದ ಸ್ಪೂನಲ್ಲಿ ತಿನ್ನಕ್ಕೆ ಹೋಗಬಾರ್ದು. ಇಡ್ಲಿನ ಸ್ಪೂನಲ್ಲಿ ತಿನ್ನಿ ಪರವಾಗಿಲ್ಲ, ಗೋಲಿ ಬಜೆನ ಕೈಯಲ್ಲಿ ಹಾಗೆ ಚಟ್ನಿಗೆ ಡಿಪ್ ಮಾಡಿಕೊಂಡು. ಇನ್ನೊಂದು ಇವರ ಒಂದು ಕ್ಯಾಂಟೀನ ಸ್ಪೆಷಾಲಿಟಿ ಬಂದು ಎಲ್ಲ ಒಂದು ತಿಂಡಿಗೂ ಒಂದೇ ಥರದ ತಟ್ಟೆ, ಹಾಗಾಗಿ ಅದೊಂದು ಸ್ಪೆಷಾಲಿಟಿ. ಹಾಗೆ ಒಳ್ಳು ಚಟ್ನಿಗೆ ಒಗ್ಗರಣೆ ಹಾಕಿದ್ದಾರೆ. ಅವಾಗ ಹಾಕ್ಬೇಕಾದ್ರೆ ಒಗ್ಗರಣೆ ಇರಲಿಲ್ಲ, ಈಗ ಒಗ್ಗರಣೆ ಹಾಕಿದ್ದಾರೆ. ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ತಗೊಳ್ಳಿ. ಬಾಯಲ್ಲಿ ಆ ಚಟ್ನಿ, ಗೋಲಿ ಬಜೆ ಒಂದು ಹಿಟ್ಟು, ಎರಡು ಫ್ಲೇವರು ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇನ್ನೊಂದು ಸ್ವಲ್ಪ ಈ ಒಂದು ಒಗ್ಗರಣೆ ಏನಿದೆ ಅದಕ್ಕೆ ಡಿಪ್ ಮಾಡಿಕೊಂಡು, ಒಗ್ಗರಣೆಗೆ ಡಿಪ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಸೇರಿಸ್ಕೊಂಡು, ಇನ್ನು ಬೇಕಾದರೆ ಇನ್ನೂ 2 ಗೋಳಿ ಬಜೆ ಹಾಕ್ಕೊಳ್ಳಿ. ಚಟ್ನಿ ಉಂಟು. ಅದಿಲ್ಲ ಅಜ್ಜ, ಇನ್ನೂ ಒಂದು 2 ಗೋಲಿ ಬಜೆ ಕೊಡ್ತಾ ಇದ್ದಾರೆ, ತಿನ್ನೋಣ ಅದನ್ನು ಕೂಡ. ಅದೇ ಭಾರಿ ಚೆಂದ ಉಂಟು ಗೋಲಿ ಬಜೆ. ಅದು ನಿಮ್ಮೊಂದು ಪ್ರೀತಿ ಸೇರಿದೆ ಇದರೊಳಗೆ. ಆಯಿತು, ಅದು ಇನ್ನೂ ರುಚಿ ಜಾಸ್ತಿ ಆಗಿದೆ. ತುಂಬ ಧನ್ಯವಾದ ಅಜ್ಜಿ. ನಿಮ್ಮನ್ನು ತೃಪ್ತಿಪಡಿಸುವುದೇ ನಮ್ಮ ಧ್ಯೇಯ. ನಿಮ್ಮನ್ನು ತೃಪ್ತಿಪಡಿಸೋದೇ ನಮ್ಮ ಧ್ಯೇಯ ಅಂತ ಅಜ್ಜ ಹೇಳಿದ್ದು. ಎಷ್ಟು ಸುಂದರ ಇದೆ ಅಲ್ವಾ? ಇನ್ನು ಆ ಒಂದು ಗೋಲಿ ಬಜೆಯಲ್ಲಿ ಹಸಿಮೆಣಸನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಒಳ ಹಾಕಿದ್ದಾರೆ. ಅದು ಇಷ್ಟೊಳಗೆ ಗ್ರೈಂಡ್ ಆಗಿಬಿಟ್ಟು ಆ ಚಟ್ನಿನೂ ಬಂದು ಸೇರಿಬಿಟ್ರೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿರುತ್ತೆ. ಗೋಲಿ ಬಜೆ ತಟ್ಟೆಗೆ ಇನ್ನೊಂದು 2 ಎಕ್ಸ್ಟ್ರಾ 2 ಆ್ಯಡ್ ಆಗಿದೆ. ಹಂಗೆ ಸ್ವಲ್ಪ ಚಟ್ನಿ ಡಿಪ್ ಮಾಡಿ ಒಳಗೆ ಚಟ್ನಿ ಹೋಯ್ತು. ಬ್ರಹ್ಮವ್ರ ಆಟೋ ಹೌದಾ? ಆಟೋ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗಿದೆ. 5 ವರ್ಷದಿಂದ ನಾವು ಇಲ್ಲೇ ಟೀ ಕುಡಿಲಿಕ್ಕೆ ಮತ್ತು ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದೇವೆ. ಹೌದಾ? ನಮಗೆ ಏನಂದ್ರೆ ರೀಸನಬಲ್ ರೇಟ್, ಟೇಸ್ಟು ಹಾಗೆ ಕೊಡ್ತಾರೆ, ಹೊಟ್ಟೆ ತುಂಬಿಸಿ ಕಳಿಸ್ತಾರೆ. ನಮ್ಮೊಳಗಡೆ ನಮ್ಮ ಅಮ್ಮ ಇದ್ದಾರೆ, ಅವ್ರು ನಮ್ಮ ಮನೆಯವ್ರ ಥರ. ನಮ್ಗೆ ಏನು ಬೇಕೋ ಅದು ಇಡ್ಲಿ ಇದೆ ಮತ್ತು ಗೋಲಿ ಬಜೆ ಕೊಡ್ತಾರೆ. ಫ್ರೆಶ್ ಆಗಿ ಬಿಸಿ ತಂದು ಕೊಡ್ತಾರೆ. ರೇಟು ಹಾಗೆ, ಒಂದು ಪ್ಲೇಟಿಗೆ 10 ರೂಪಾಯಿ ರೀಸನಬಲ್ ರೇಟು.
ಓ ಇಲ್ಲಿ ಕೇಳಿ ಗೈಸ್, ಒಂದು ಪ್ಲೇಟಿಗೆ ಬರೀ 10 ರೂಪಾಯಿ ಅಂತೆ. ನಾವೊಂದು 5 ರೂಪಾಯಿ ಸಿಗುವ ಒಂದು ಇಡ್ಲಿ ಚಟ್ನಿ ತಿಂದಿದ್ವಿ, ಆದರೆ ಇಲ್ಲಿ ಬರೀ 10 ರೂಪಾಯಿಗೆ ಒಂದು ಗೋಲಿ ಬಜ್ಜಿ ಆಗಿರ್ಬೋದು, ಒಂದು ಇಡ್ಲಿ ಆಗಿರ್ಬೋದು ಕೊಡ್ತಾರೆ. ಸರ್ ಟೇಸ್ಟ್ ಹೇಗೆ ಉಂಟು ಹೇಳಿ? ಟೇಸ್ಟ್ ಒಳ್ಳೆ ಟೇಸ್ಟ್ ಉಂಟು. ನಾವು ಮನೆಯಲ್ಲೇ ತಿನ್ನಂಗೆ ಆಗ್ತದೆ. ಮನೆಯಲ್ಲೇ ನಾವು ಯಾವ ಥರ ತಿಂದಿದ್ದೇವೆ ಅದೇ ಥರ ಟೇಸ್ಟ್ ಕೊಡ್ತಾರೆ. ಹೊಟ್ಟೆ ತುಂಬುತ್ತದೆ, ಒಳ್ಳೇದು ಕೊಡ್ತಾರೆ, ಖುಷಿ ಆಗ್ತದೆ. ಬಂದಾಗ ಹಾಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾರೆ, ಮಾತಾಡ್ತಾರೆ. ಅವ್ರು ಎಷ್ಟೇ ಇದಿರಲಿ, ಬಿಸಿ ಇರಲಿ, ಬಂದು ಮಾತಾಡಿಕೊಂಡು ಒಂದು ಇದು ಮಾಡಿ ನಮ್ಗೆ ಹೊಟ್ಟೆ ತುಂಬ ಕೊಡ್ತಾರೆ. ಧನ್ಯವಾದ ಸರ್. ಎಸ್, ಥ್ಯಾಂಕ್ ಯು. ಬಿಸಿ ಬಿಸಿ ಚಾ ರೆಡಿ ಇದೆ, ಅಜ್ಜಿ ಮಾಡಿಕೊಟ್ಟಿರೋದು. ಬಿಸಿ ಬಿಸಿ ಫುಲ್ಲು ಮಳೆ ಬರ್ತಾ ಇದೆ, ಕ್ಲೈಮೇಟು ತುಂಬಾ ಕೂಲ್ ಆಗಿದೆ. ಒಂದು ಚಾನ ಒಂದು ಸಿಪ್ಪು ಎಳೆದ್ಬಿಡೋಣ ಬರೀ. ಆಹಾ ಹಾ, ಚಾ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಚಾ. ನಿಜ ಹೇಳಬೇಕಂದ್ರೆ ನಾನು ಟೀ ಮತ್ತು ಕಾಫಿ ಕುಡಿಯೋದಿಲ್ಲ, ಆದರೂ ಕೂಡ ಚಾ ಟೇಸ್ಟು ತುಂಬ ಚೆನ್ನಾಗಿದೆ. ಆರಿಸಿ ಕುಡಿಯೋಣ, ಇದೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಆ್ಯಕ್ಚುಲಿ ಇದು ಇದರಲ್ಲಿ ಆರಿಸಿ ಕುಡಿಯುವುದಿಲ್ಲ, ಅಭ್ಯಾಸ ಇಲ್ಲ, ಆದರೆ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಹಾ ತುಂಬ ಚೆನ್ನಾಗುಂಟು. ತುಂಬಾ ಸ್ಟ್ರಾಂಗ್ ಉಂಟು ಚಹಾ ಬಂದುಬಿಟ್ಟು. ಶುಗರು ಕಮ್ಮಿ ಇದೆ, ಕಮ್ಮಿ ಅಂದರೆ ತುಂಬ ಶುಗರ್ ಇಲ್ಲ, ಲೈಟ್ ಶುಗರ್ ಇದೆ. ಅದಕ್ಕೆ ಚಹಾ ಪುಡಿ, ಹಾಲು ಫ್ಲೇವರ್ ತುಂಬ ಸೂಪರ್. ಎಂಥದೇ ತಲೆನೋವು ಏನೇ ಇದ್ದರೂ ಮಾಯ ಆಗಿಬಿಡತ್ತೆ. ಓಕೆ ಗಾಯ್ಸ್, ಇಡ್ಲಿ ತುಂಬ ಚೆನ್ನಾಗಿತ್ತು, ಗೋಲಿ ಬಜ್ಜಿನೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರೊಂದು ಚಹಾ ಕೊಟ್ಟಿದ್ದರು, ಚಹಾ ಕೂಡ ತುಂಬ ಚೆನ್ನಾಗಿತ್ತು. ಕಾಫಿ, ನನ್ನ ಫ್ರೆಂಡ್ ಕಾಫಿ ತೊಗೊಂಡ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. 10 ರೂಪಾಯಿಗೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಎಲ್ಲ ಕಡೆ ಒಂದು ಇಡ್ಲಿಗೆ ತಿನ್ನೋಕ್ಕೆ ಹೋದರೆ ಬೇಕು ಒಂದು 50 ರೂಪಾಯಿ ಜೋಬೊಳಗೆ ಇರಲೇಬೇಕು. ಆದರೆ ಇಲ್ಲಿ ಒಂದು ಕಡೆ 5 ರೂಪಾಯಿ, ಅಲ್ಲೊಂದು ಕಡೆ 5 ರೂಪಾಯಿ, ಇಲ್ಲಿ 10 ರೂಪಾಯಿ. ಆ್ಯಕ್ಚುಲಿ ಇಲ್ಲಿ 1 ವೀಕ್ ಬ್ಯಾಕ್ 5 ರೂಪಾಯಿನೇ ಇದ್ದಿತ್ತು, ಬಟ್ ಎಟ್ ಪ್ರೆಸೆಂಟ್ ಈಗ 1 ವೀಕ್ ಆಯ್ತಂತೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಅಜ್ಜಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಇನ್ನೂ ಗ್ರಾಹಕರಾಗಲಿ, ಆಮೇಲೆ ಇನ್ನೂ ಸ್ವಲ್ಪ ಅವರ ಒಂದು ವಿಡಿಯೋ ಪಬ್ಲಿಷ್ ಆಗಲಿ. ನಿಮ್ಮ ಒಂದು ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಗೈಸ್. ಹಾಗಾಗಿ ಚೆನ್ನಾಗಿರುತ್ತೆ. ಬನ್ನಿ, ನೀವು ಕೂಡ ಟೇಸ್ಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟಾಟಾ.